ಇನ್ನು ಬೀದರ್ನಲ್ಲಿ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದಲ್ಲಿ ಫೈರಿಂಗ್ ನಡೆದಿರೋದು. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ಆದಂತಹ ಬೆಳವಣಿಗೆಯ ನಂತರ ಈಗ ಮತ್ತೆ ಇವರು ಎಲ್ಲಿ ಪರಾರಿಯಾದರು. ಹೈದರಾಬಾದ್ ವರೆಗೆ ಬೈಕಲ್ಲಿ ತೆರಳಿದ್ರು ಈ ಆರೋಪಿಗಳು. ಬೀದರ್ನ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ಗೆ ಇವರು ಪಯಣವನ್ನ ಬೆಳೆಸಿದ್ದಾರೆ. ಸುಲ್ತಾನ್ಪುರಕ್ಕೆ 24 ನಿಮಿಷಗಳಲ್ಲಿ ಈ ದರೋಡೆಕೋರರು ತೆರಳಿರೋದು. ಬೀದರ್ನಿಂದ ಹೊರ ಹೋಗ್ತಾ ಇದ್ದಂತೆ ಹಣವನ್ನ ಬ್ಯಾಗ್ಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಗಲ್ಲಿ ದರೋಡೆ ಹಣನ ಹಾಕೊಂಡು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳ ಗುರುತು ಪತ್ತೆ ಹಚ್ಚಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಬೀದರ್ನಲ್ಲಿ ATM ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಡಬಾರದು ಘನಂದಾರಿ ಕೆಲಸ ಮಾಡಿ 2 ರಾಜ್ಯದ ಪೊಲೀಸರು ಈಗ ಇವರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. 2 ರಾಜ್ಯದ ಪೊಲೀಸರ ನಿದ್ರೆಯನ್ನ ಇವರು ಹಾಳು ಮಾಡಿದ್ದಾರೆ. ಈ ನಟೋರಿಯಸ್ಗಳು ಎಲ್ಲಿ ಈಗ? 2 ರಾಜ್ಯದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣವನ್ನ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಜಾಲವನ್ನ ಬೀಸಿದ್ದಾರೆ. ಬೀದರ್ನಿಂದ ಹೈದರಾಬಾದ್ ವರೆಗೂ ಬೈಕ್ ಮೇಲೆ ತೆರಳಿದ್ದಾರೆ ಆರೋಪಿಗಳು. ಬೀದರ್ ತಾಲೂಕಿನ ಸುಲ್ತಾನ್ಪುರ ಮಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಡಪ್ಪೂರ್, ಅತನೂರ್, ವಡ್ಡಿ ಗ್ರಾಮ ಸೇರಿದಂತೆ ಹೈದರಾಬಾದ್ ಕಡೆಯವರು ತೆರಳಿರೋದು. ಬೀದರ್ ದರೋಡೆಕೋರರ ಬೆನ್ನತ್ತಿದೆ ಖಾಕಿ. ಹೈದರಾಬಾದ್ ಪೊಲೀಸರಿಂದ ಆಟೋ ಚಾಲಕನ ವಿಚಾರಣೆ. ಡಕಾಯಿತರನ್ನ ಸಿಕಂದ್ರಾಬಾದ್ಗೆ ಆಟೋ ಚಾಲಕ ಬಿಟ್ಟು ಬಂದಿದ್ದ. ಸಿಕಂದ್ರಾಬಾದ್ನ ಆಲ್ಫಾ ಹೋಟೆಲ್ ಬಳಿ ಈತ ಬಿಟ್ಟಿದ್ದ. ಆಟೋ ಚಾಲಕ ಅಫ್ಜಲ್ ಅನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಟೋದಲ್ಲಿ ಕುಳಿತಿದ್ದಾಗ ಅವ್ರು ಏನ್ ಮಾತಾಡಿದ್ರು, ಏನ್ ಮಾಡಿದ್ರು, ಅವರ ನಡವಳಿಕೆ ಯಾವ ರೀತಿ ಇತ್ತು, ಎಲ್ಲಿಗೆ ಹೋದ್ರು, ಈ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು, ಈ ಎಲ್ಲ ವಿಚಾರಗಳನ್ನ ಈ ಆಟೋ ಚಾಲಕನಿಂದ ಪಡೆಯುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಅವರು ಎಸ್ಕೇಪ್ ಆಗೋದಕ್ಕೆ ಈ ಆಟೋ ಚಾಲಕ ಸಹಾಯ ಮಾಡಿದ್ದು ಅಫ್ಜಲ್. ಸೊ ಈ ಅಫ್ಜಲ್ನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದಲ್ಲಿ ಫೈರಿಂಗ್ ನಡೆದಿರೋದು. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ಆದಂತಹ ಬೆಳವಣಿಗೆಯ ನಂತರ ಈಗ ಮತ್ತೆ ಇವರು ಎಲ್ಲಿ ಪರಾರಿಯಾದರು. ಹೈದರಾಬಾದ್ ವರೆಗೆ ಬೈಕಲ್ಲಿ ತೆರಳಿದ್ರು ಈ ಆರೋಪಿಗಳು. ಬೀದರ್ನ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ಗೆ ಇವರು ಪಯಣವನ್ನ ಬೆಳೆಸಿದ್ದಾರೆ. ಸುಲ್ತಾನ್ಪುರಕ್ಕೆ 24 ನಿಮಿಷಗಳಲ್ಲಿ ಈ ದರೋಡೆಕೋರರು ತೆರಳಿರೋದು. ಬೀದರ್ನಿಂದ ಹೊರ ಹೋಗ್ತಾ ಇದ್ದಂತೆ ಹಣವನ್ನ ಬ್ಯಾಗ್ಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಗಲ್ಲಿ ದರೋಡೆ ಹಣನ ಹಾಕೊಂಡು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳ ಗುರುತು ಪತ್ತೆ ಹಚ್ಚಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಬೀದರ್ನಲ್ಲಿ ATM ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಡಬಾರದು ಘನಂದಾರಿ ಕೆಲಸ ಮಾಡಿ 2 ರಾಜ್ಯದ ಪೊಲೀಸರು ಈಗ ಇವರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. 2 ರಾಜ್ಯದ ಪೊಲೀಸರ ನಿದ್ರೆಯನ್ನ ಇವರು ಹಾಳು ಮಾಡಿದ್ದಾರೆ. ಈ ನಟೋರಿಯಸ್ಗಳು ಎಲ್ಲಿ ಈಗ? 2 ರಾಜ್ಯದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣವನ್ನ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಜಾಲವನ್ನ ಬೀಸಿದ್ದಾರೆ. ಬೀದರ್ನಿಂದ ಹೈದರಾಬಾದ್ ವರೆಗೂ ಬೈಕ್ ಮೇಲೆ ತೆರಳಿದ್ದಾರೆ ಆರೋಪಿಗಳು. ಬೀದರ್ ತಾಲೂಕಿನ ಸುಲ್ತಾನ್ಪುರ ಮಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಡಪ್ಪೂರ್, ಅತನೂರ್, ವಡ್ಡಿ ಗ್ರಾಮ ಸೇರಿದಂತೆ ಹೈದರಾಬಾದ್ ಕಡೆಯವರು ತೆರಳಿರೋದು. ಬೀದರ್ ದರೋಡೆಕೋರರ ಬೆನ್ನತ್ತಿದೆ ಖಾಕಿ. ಹೈದರಾಬಾದ್ ಪೊಲೀಸರಿಂದ ಆಟೋ ಚಾಲಕನ ವಿಚಾರಣೆ. ಡಕಾಯಿತರನ್ನ ಸಿಕಂದ್ರಾಬಾದ್ಗೆ ಆಟೋ ಚಾಲಕ ಬಿಟ್ಟು ಬಂದಿದ್ದ. ಸಿಕಂದ್ರಾಬಾದ್ನ ಆಲ್ಫಾ ಹೋಟೆಲ್ ಬಳಿ ಈತ ಬಿಟ್ಟಿದ್ದ. ಆಟೋ ಚಾಲಕ ಅಫ್ಜಲ್ ಅನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಟೋದಲ್ಲಿ ಕುಳಿತಿದ್ದಾಗ ಅವ್ರು ಏನ್ ಮಾತಾಡಿದ್ರು, ಏನ್ ಮಾಡಿದ್ರು, ಅವರ ನಡವಳಿಕೆ ಯಾವ ರೀತಿ ಇತ್ತು, ಎಲ್ಲಿಗೆ ಹೋದ್ರು, ಈ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು, ಈ ಎಲ್ಲ ವಿಚಾರಗಳನ್ನ ಈ ಆಟೋ ಚಾಲಕನಿಂದ ಪಡೆಯುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಅವರು ಎಸ್ಕೇಪ್ ಆಗೋದಕ್ಕೆ ಈ ಆಟೋ ಚಾಲಕ ಸಹಾಯ ಮಾಡಿದ್ದು ಅಫ್ಜಲ್. ಸೊ ಈ ಅಫ್ಜಲ್ನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದಲ್ಲಿ ಫೈರಿಂಗ್ ನಡೆದಿರೋದು. ದರೋಡೆಕೋರರಿಗೆ 2 ರಾಜ್ಯದ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ಆದಂತಹ ಬೆಳವಣಿಗೆಯ ನಂತರ ಈಗ ಮತ್ತೆ ಇವರು ಎಲ್ಲಿ ಪರಾರಿಯಾದರು. ಹೈದರಾಬಾದ್ ವರೆಗೆ ಬೈಕಲ್ಲಿ ತೆರಳಿದ್ರು ಈ ಆರೋಪಿಗಳು. ಬೀದರ್ನ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ಗೆ ಇವರು ಪಯಣವನ್ನ ಬೆಳೆಸಿದ್ದಾರೆ. ಸುಲ್ತಾನ್ಪುರಕ್ಕೆ 24 ನಿಮಿಷಗಳಲ್ಲಿ
ಈ ದರೋಡೆಕೋರರು ತೆರಳಿರೋದು. ಬೀದರ್ನಿಂದ ಹೊರ ಹೋಗ್ತಾ ಇದ್ದಂತೆ ಹಣವನ್ನ ಬ್ಯಾಗ್ಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಗಲ್ಲಿ ದರೋಡೆ ಹಣನ ಹಾಕೊಂಡು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳ ಗುರುತು ಪತ್ತೆ ಹಚ್ಚಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಬೀದರ್ನಲ್ಲಿ ATM ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಡಬಾರದು ಘನಂದಾರಿ ಕೆಲಸ ಮಾಡಿ ಎರಡೂ ರಾಜ್ಯದ ಪೊಲೀಸರು ಈಗ ಇವರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಎರಡೂ ರಾಜ್ಯದ ಪೊಲೀಸರ ನಿದ್ರೆಯನ್ನ ಇವರು ಹಾಳು ಮಾಡಿದ್ದಾರೆ. ಈ ನಟೋರಿಯಸ್ಗಳು ಎಲ್ಲಿ ಈಗ? ಎರಡೂ ರಾಜ್ಯದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣವನ್ನ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಜಾಲವನ್ನ ಬೀಸಿದ್ದಾರೆ. ಬೀದರ್ನಿಂದ ಹೈದರಾಬಾದ್ ವರೆಗೂ ಬೈಕ್ ಮೇಲೆ ತೆರಳಿದ್ದಾರೆ ಆರೋಪಿಗಳು. ಬೀದರ್ ತಾಲೂಕಿನ ಸುಲ್ತಾನಪುರ ಮಲ್ಕಾಪುರ ಮಾರ್ಗವಾಗಿ ತೆಲಂಗಾಣದ ಡಪ್ಪೂರ್, ಅತನೂರ್, ವಡ್ಡಿ ಗ್ರಾಮ ಸೇರಿದಂತೆ ಹೈದರಾಬಾದ್ ಕಡೆಯವರು ತೆರಳಿರೋದು. ಬೀದರ್ ದರೋಡೆಕೋರರ ಬೆನ್ನತ್ತಿದೆ ಖಾಕಿ. ಹೈದರಾಬಾದ್ ಪೊಲೀಸರಿಂದ ಆಟೋ ಚಾಲಕನ ವಿಚಾರಣೆ. ಡಕಾಯಿತರನ್ನ ಸಿಕಂದ್ರಾಬಾದ್ಗೆ ಆಟೋ ಚಾಲಕ ಬಿಟ್ಟು ಬಂದಿದ್ದ. ಸಿಕಂದ್ರಾಬಾದ್ನ ಆಲ್ಫಾ ಹೋಟೆಲ್ ಬಳಿ ಈತ ಬಿಟ್ಟಿದ್ದ. ಆಟೋ ಚಾಲಕ ಅಫ್ಜಲ್ನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಟೋದಲ್ಲಿ ಕುಳಿತಿದ್ದಾಗ ಅವ್ರು ಏನ್ ಮಾತಾಡಿದ್ರು, ಏನ್ ಮಾಡಿದ್ರು, ಅವರ ನಡವಳಿಕೆ ಯಾವ ರೀತಿ ಇತ್ತು, ಎಲ್ಲಿಗೆ ಹೋದ್ರು, ಈ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು, ಈ ಎಲ್ಲ ವಿಚಾರಗಳನ್ನ ಈ ಆಟೋ ಚಾಲಕನಿಂದ ಪಡೆಯುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಅವರು ಎಸ್ಕೇಪ್ ಆಗೋದಕ್ಕೆ ಈ ಆಟೋ ಚಾಲಕ ಸಹಾಯ ಮಾಡಿದ್ದು ಅಫ್ಜಲ್. ಸೊ ಈ ಅಫ್ಜಲ್ನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ದರೋಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದಲ್ಲಿ ಫೈರಿಂಗ್ ನಡೆದಿರೋದು. ದರೋಡೆಕೋರರಿಗೆ ಎರಡೂ ರಾಜ್ಯದ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. ನಿನ್ನೆ ಹೈದರಾಬಾದ್ನಲ್ಲಿ ಆದಂತಹ ಬೆಳವಣಿಗೆಯ ನಂತರ ಈಗ ಮತ್ತೆ ಇವರು ಎಲ್ಲಿ ಪರಾರಿಯಾದರು? ಹೈದರಾಬಾದ್ ವರೆಗೆ ಬೈಕಲ್ಲಿ ತೆರಳಿದ್ರು ಈ ಆರೋಪಿಗಳು. ಬೀದರ್ನ ಸುಲ್ತಾನ್ಪುರ ಮಾರ್ಗವಾಗಿ ಹೈದರಾಬಾದ್ಗೆ ಇವರು ಪಯಣವನ್ನ ಬೆಳೆಸಿದ್ದಾರೆ. ಸುಲ್ತಾನ್ಪುರಕ್ಕೆ 24 ನಿಮಿಷಗಳಲ್ಲಿ ಈ ದರೋಡೆಕೋರರು ತೆರಳಿರೋದು. ಬೀದರ್ನಿಂದ ಹೊರ ಹೋಗ್ತಾ ಇದ್ದಂತೆ ಹಣವನ್ನ ಬ್ಯಾಗ್ಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಗಲ್ಲಿ ದರೋಡೆ ಹಣನ ಹಾಕೊಂಡು ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಗಳ ಗುರುತು ಪತ್ತೆ ಹಚ್ಚಿ ಪೊಲೀಸರು ಈಗ ಬಲೆ ಬೀಸಿದ್ದಾರೆ. ಬೀದರ್ನಲ್ಲಿ ATM ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಡಬಾರದು ಘನಂದಾರಿ ಕೆಲಸ ಮಾಡಿ ಎರಡೂ ರಾಜ್ಯದ ಪೊಲೀಸರು ಈಗ ಇವರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಎರಡೂ ರಾಜ್ಯದ ಪೊಲೀಸರ ನಿದ್ರೆಯನ್ನ ಇವರು ಹಾಳು ಮಾಡಿದ್ದಾರೆ. ಈ ನಟೋರಿಯಸ್ಗಳು ಎಲ್ಲಿ ಈಗ? ಎರಡೂ ರಾಜ್ಯದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣವನ್ನ. ಕರ್ನಾಟಕ ಮತ್ತು ತೆಲಂಗಾಣ ಪೊಲೀಸರು ದರೋಡೆಕೋರರ ಬಂಧನಕ್ಕೆ ಜಾಲವನ್ನ ಬೀಸಿದ್ದಾರೆ. ಬೀದರ್ನಿಂದ